ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜುಪಾಯಿಂಟ್ ಚಾನಲ್. ಸ್ನೇಹಿತರೆ, ನಾನು ಇವತ್ತಿನ ಈ ಕ್ಲಾಸ್ನಲ್ಲಿ ಪಾರ್ಟ್ 2 ಲ್ಯಾಂಗ್ವೇಜ್ 2 ಅಂತ ಇಂಗ್ಲೀಷಿಗೆ ಸಂಬಂಧಿಸಿದಂತಹ ಇದೇ ಮೊನ್ನೆ ತಾನೇ ನಡೆದಂತಹ 2024ರ TET ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಸಂಭವನೀಯ ಉತ್ತರಗಳನ್ನು ಈ ಒಂದು ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಸಹ ಚೆಕ್ ಮಾಡ್ಕೊಂಡಿದ್ದೀರಾ ಈಗಾಗಲೇ. ಅದರಲ್ಲೂ ಸಹ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ತುಂಬ ಜನ ಕಾಮೆಂಟ್ ಹಾಕ್ತಾಯಿದ್ರು. ಕನ್ನಡಕ್ಕೆ ನಾನು ಈಗಾಗಲೇ ಸಂಭವನೀಯ ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ, ಅಂದರೆ ಬಿಡಿಸಿದ್ದೀನಿ 30 ಪ್ರಶ್ನೆಗಳನ್ನು. ಇಂಗ್ಲೀಷಿದ್ದು ಮಾಡಿ ಅಂತ ಕಾಮೆಂಟ್ ಹಾಕ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಇಂಗ್ಲೀಷ್ಗೆ ಸಂಬಂಧಿಸಿದಂತಹ 30 ಪ್ರಶ್ನೆಗಳಲ್ಲಿ ಸಂಭವನೀಯ ಉತ್ತರಗಳನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ. ಯಾವುದಾದ್ರೂ ಒಂದು ಅಥವಾ ಎರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಗೌರ್ಮೆಂಟ್ಗೆ ಆನ್ಸರಲ್ಲಿ. ನೋಡ್ತಾ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮುಂದೆ ಬರ್ತಕ್ಕಂತಹ GPT ಆಗಿರ್ಬೋದು, HSTR ಆಗಿರ್ಬೋದು, ಅದಕ್ಕೆ ಈಗಿಂದನೇ ತಯಾರಿಯನ್ನು ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಇದನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಅ ಪೆಕ್ಯುಲಿಯರ್ ಟಾಸ್ಕ್ ವಾಸ್ ಆಫರ್ಡ್ ಟು ರಂಗ ವೆನ್ ಹಿ ವಾಸ್ ಸಿಟ್ಟಿಂಗ್ ನಿಯರ್ ದ ಮಾರ್ಕೆಟ್ ಫೌಂಟೇನ್ ದಟ್ ವಾಸ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಬರುತ್ತೆ ಅಂದರೆ, ತುಂಬ ಜನ ಆಲ್ಮೋಸ್ಟ್ ಹಾಕಿರ್ತಾರೆ. ಯಾವುದು ಅಂತಂದರೆ ಇದಕ್ಕೆ ಆಪ್ಷನ್ 2 ಇದೆ. ಇಲ್ಲಿದೆ ಆಪ್ಷನ್ 2. ಏನಿದೆ ಆಪ್ಷನ್ 2, ಟು ಗೆಟ್ ಇನ್ ಟು ದ ವೆಲ್ ಆ್ಯಂಡ್ ಬ್ರಿಂಗ್ ಔಟ್ ದ ಬ್ರಾಸ್ ಪಾಟ್ ಅಂತ ಇದೆ. ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ದ ಫಸ್ಟ್ ಕಂಡೀಷನ್ ಆಫ್ ರಂಗ ಫಾರ್ ದ ಜಾಬ್ ಆಫರ್ ವಾಸ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನಾನು ನೇರವಾಗಿ ಹಾಕ್ತಾ ಹೋಗ್ತೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4. ನೋಡಿ, ಆಪ್ಷನ್ 4. ಇದು ಸರಿಯಾದಂಥ ಉತ್ತರ ಆಗುತ್ತೆ. ಹಿ ವಾಂಟೆಡ್ ಟು ಸಿ ದ ವೆಲ್ ಫಸ್ಟ್ ಅಂತ. ಓಕೆನಾ? ಓಕೆ, ನೆಕ್ಸ್ಟು 33ನೇ ಪ್ರಶ್ನೆ, ದ ಮನಿ ರಂಗ ಎಕ್ಸ್ಪೆಕ್ಟೆಡ್ ಫಾರ್ ಹೀಸ್ ಜಾಬ್ ವಾಸ್ ಅಂತ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದು ಬರುತ್ತೆ? ಆಪ್ಷನ್ ನಂಬರ್ 1. ಕಾಣ್ತಾ ಇದೆಯಾ? ಓಕೆ, ನಾಟ್ ಲೆಸ್ ದ್ಯಾನ್ 2 rupees ಅಂತ. ಓಕೆ, ನೆಕ್ಸ್ಟ್ ಬನ್ನಿ 34ನೇ ಪ್ರಶ್ನೆ. ಓಕೆ, 34ನೇ ಪ್ರಶ್ನೆ, ದ ಥಿಂಗ್ ವಿಚ್ ಆಫರ್ಡ್ ಟು ಸೈಲೆನ್ಸ್ ರಂಗ ವಾಸ್ ಅಂತ. ಇದಕ್ಕೆ ಆಪ್ಷನ್ ನಂಬರ್ 2 ಯಾವ್ದು ಬರುತ್ತೆ? ಬೀದಿ ಟು ಸ್ಮೋಕ್ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು 35ನೇ ಪ್ರಶ್ನೆ, ರಂಗ ಟ್ರೈ ಟು ಎಕ್ಸ್ಕ್ಯೂಸ್ ಹಿಮ್ಸೆಲ್ಫ್ ಟು ಡು ದಿಸ್ ಜಾಬ್ ಬಿಕಾಸ್ ಯಾವುದಾಗುತ್ತೆ? ಡೈರೆಕ್ಟ್ ಆನ್ಸರನ್ನು ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನೀವು ಪ್ಯಾಸೇಜಲ್ಲಿ ಓದ್ಕೊಂಡಿರ್ತೀರ. ಆಪ್ಷನ್ ನಂಬರ್ 3 ಯಾವುದು? 35ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಹಿ ಹ್ಯಾಡ್ ನೆವರ್ ಗಾನ್ ಡೌನ್ ಟು ಅ ವೆಲ್ ಬಿಫೋರ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ 36ನೇ ಪ್ರಶ್ನೆ, ಹಿ ನೆವರ್ ಥಾಟ್ ದ್ಯಾಟ್ ಹೀಸ್ ಆಫರ್ ವುಡ್ ಬಿ ಅಕ್ಸೆಪ್ಟೆಡ್ ಅಂತ. ಇಲ್ಲೇನಾಗ್ತಾ ಇದೆ? ದ ಕರೆಕ್ಟ್ ಅಪೋಸಿಟ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ. ಅಂಡರ್ಲೈನ್ ವರ್ಡ್ ಯಾವುದಿದೆ? ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ ಕಾಣಿಸ್ತಾ ಇದೆಯಾ? ಓಕೆ, ಇಲ್ಲಿ ನೋಡಿ, ಅಕ್ಸೆಪ್ಟೆಡ್ ಅಂತ ಇದೆ. ಅಕ್ಸೆಪ್ಟೆಡ್ಗೆ ನಮ್ಗೆ ಯಾವ್ದು ಬರುತ್ತೆ? ಆಟೋಮೆಟಿಕ್ಕಾಗಿ ಯಾವ್ದು ಬರುತ್ತೆ? ರಿಜೆಕ್ಟೆಡ್ ಅಂತ ಬರುತ್ತೆ. ಓಕೆನಾ? ಇದು ಸರಿಯಾದಂಥ ಉತ್ತರ. ಓಕೆ, ನೆಕ್ಸ್ಟ್ 37ನೇ ಪ್ರಶ್ನೆ, ರಂಗ ವಾಂಟೆಡ್ ಡ್ಯಾಶ್ ವರ್ಕ್ ಫಾರ್ ಡ್ಯಾಶ್ ರುಪೀಸ್ ಅಂತ ಇದೆ. ರುಪೀಸ್ ಅಂತ ಬಂದಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ 2 ಅಂತಲೇ ಇದೆ ಅಲ್ವಾ? ಇಲ್ಲಿ 2, ಇಲ್ಲಿ 2, ಇಲ್ಲಿ 2, ಇಲ್ಲಿ 2. ಓಕೆ, ಇದೊಂದು ರಾಂಗ್ ಇದೆ. ಇಲ್ಲಿ TO2 ಅಂತ ಬಂದಿದೆ. ಇದರಲ್ಲಿ ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡಲ್ಲಿ ಚೂಸ್ ಮಾಡ್ಕೊಳ್ಳೋದಾದರೆ ಅದರಲ್ಲಿ 2 rupees ಅಂತ ಇರೋದ್ರಿಂದ ನಮಗೆ ಸ್ಟಾರ್ಟಿಂಗ್ TOO2 ಅಂತೂ ಬರೋದಿಲ್ಲ, TO2 ಅಂತಲೇ ಬರಬೇಕು. ಓಕೆನಾ? 2 rupees ಅಂತ ಮತ್ತೆ ರಿಪೀಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಇದನ್ನು ಗೆಸ್ ಮಾಡಿ ಕೂಡ ನಾವು ಹಾಕ್ಬೋದು. ಏನಂತ ಅಂದರೆ ಆಪ್ಷನ್ ನಂಬರ್ 2 TO2 ಮತ್ತು TWO2 ಅಂತ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಇದನ್ನು ಎರೇಸ್ ಮಾಡಿಬಿಡೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕಾಣಿಸೋದಿಲ್ಲ ಹಾಗಾಗಿ. ಓಕೆ, 38ನೇ ಪ್ರಶ್ನೆ, ರಂಗ ಬಿಕೇಮ್
ಫೆಲ್ಟರ್ಡ್ ಡ್ಯಾಶ್ ಹಿ ವಾಸ್ ಆಫರ್ಡ್ ಮನಿ ಆ್ಯಂಡ್ ಬೀದಿ ಅಂತ ಇದೆ. ಚೂಸ್ ದ ಸೂಟೇಬಲ್ ವರ್ಡ್ ಅಂತ ಇದೆ. ಸೊ ಇಲ್ಲಿ ಕೆಲವಷ್ಟು ಜನರು ಏನು ಮಾಡಿರ್ತಾರೆ ಅಂದರೆ ವೈ ಅಂತ ಹಾಕಿರೋದು ಉಂಟು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬರುತ್ತೆ ಅಂತಂದರೆ ಆಪ್ಷನ್ ನಂಬರ್ 1 ವೆನ್ ಅಂತ ಇದೆ ಅಲ್ವಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು ಈ ಒಂದು ಪೊಯಮ್ ನಾವು ಓದ್ಕೊಳ್ಳಿ. ಸೊ ಪೊಯಮ್ ತುಂಬಾ ಈಸಿಯಾಗಿದೆ, ಓಕೆನಾ. ಸೊ ಪೊಯಮ್ಗೆ ಸಂಬಂಧಿಸಿದಂತೆ ಎಲ್ಲರೂ ಸಹ ಸರಿಯಾದಂಥ ಉತ್ತರ ಹಾಕಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು 39ನೇ ಪ್ರಶ್ನೆ. ವಾಟ್ ವಾಸ್ ದ ಕ್ವಶನ್ ದ ಸ್ಪೀಕರ್ ಆಸ್ಕ್ ಟು ಮದರ್ ವೆನ್ ದೆ ಗ್ರೀವ್ ಓಲ್ಡ್ ಇನ್ ದ ಇನಿಷಿಯಲ್ ಲೈನ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದು ಬರುತ್ತೆ? ಇದರಲ್ಲಿ ಸಹ ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ನಾವೇನು ಮಾಡೋಣ, ಐ ಗೋ ಫಾರ್ ಸೆಕೆಂಡ್ ಒನ್ ಆ್ಯಂಡ್ ಫೋರ್ತ್ ಒನ್. ಸೊ ಇದರಲ್ಲಿ ಯಾವ್ದು ಬರುತ್ತೆ ಅಂತ ಕೀ ಆನ್ಸರಲ್ಲಿ ನೋಡೋಣ. ಇದನ್ನು ಏನು ಮಾಡೋಣ, ಇಲ್ಲಿ ನಾವು ಸ್ಟಾರಲ್ಲಿ ಇಟ್ಕೊಳ್ಳೋಣ, ಓಕೆನಾ. ನೆಕ್ಸ್ಟ್ ಬನ್ನಿ 40ನೇ ಪ್ರಶ್ನೆ. ವಾಟ್ ವಾಸ್ ದ ನೇಮ್ ಗಿವನ್ ಟು ಮೀ ಬೈ ಮೈ ಮದರ್ ಅಂತ ಇದೆ. ಸೊ ಇಲ್ಲಿ ಸಹ ಕೆಲವಷ್ಟು ಜನ ಆಪ್ಷನ್ 1 ಬ್ಲೂ ನೈಲ್ ಅಂತ ಹಾಕಿದ್ದಾರೆ. ಸೊ ವೈಟ್ ನೈಲ್ ಅಂತ ಬರ್ತಾ ಇದೆ. ಓಕೆ, ಐ ಗೋ ಫಾರ್ ವೈಟ್ ನೈಲ್ ಅಂತಲೇ ನಾನು ಹೋಗ್ತೀನಿ, ಓಕೆನಾ. ನೆಕ್ಸ್ಟ್ 41ನೇ ಪ್ರಶ್ನೆ. ಹೌ ಡೂ ರಿವರ್ಸ್ ರೀಚ್ ಕಾರ್ಟೋಮ್ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದ ಪೊಯಮ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? 41ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್, ಓಕೆನಾ. ನೆಕ್ಸ್ಟು 42ನೇ ಪ್ರಶ್ನೆ. ವೆನ್ ರಿವರ್ಸ್ ಕನ್ಫ್ಲುಯೆನ್ಸ್ ಇಟ್ ಈಸ್ ಗಿವನ್ ಅ ಬ್ಯೂಟಿಫುಲ್ ಮೆಸೇಜ್ ಟು ಹ್ಯುಮ್ಯಾನಿಟಿ ದ್ಯಾಟ್ ಈಸ್ ಏನಾಗುತ್ತೆ? ಆಪ್ಷನ್ ನಂಬರ್ 2, ಓಕೆ. ಕನ್ಫ್ಲುಯೆನ್ಸ್ ಯುವರ್ ಹಾರ್ಟ್ಸ್ ಆ್ಯಂಡ್ ಬ್ಲಾಸಮ್ ವಿತ್ ಹ್ಯಾಪಿನೆಸ್ ಅಂತ ಬರುತ್ತೆ, ಓಕೆ. ನೆಕ್ಸ್ಟ್ 43ನೇ ಪ್ರಶ್ನೆ. ದ ಬ್ಲೂ ಆ್ಯಂಡ್ ವೈಟ್ ನೈಲ್ ಟ್ರಾವೆಲ್ ಥೌಸಂಡ್ಸ್ ಆಫ್ ಮೈಲ್ಸ್ ಕ್ಯಾರಿಯಿಂಗ್ ಏನಾಗುತ್ತೆ? ಇಲ್ಲಿ ಸಹ ಮಿಷನ್ ಆಗ್ಬೋದು ಆರ್ ಮೆಸೇಜ್ ಆಗ್ಬೋದು. ಸೊ ಇಲ್ಲಿ ಸಹ ನಾವೇನು ಮಾಡೋಣ, ಒಂದು ಡೌಟ್ ಇಟ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೀ ಆನ್ಸರಲ್ಲಿ ನಾವು ಇದನ್ನು ಚೆಕ್ ಮಾಡ್ಕೊಳ್ಳೋಣ, ಓಕೆನಾ. ಓಕೆ, ನೆಕ್ಸ್ಟು 44ನೇ ಪ್ರಶ್ನೆ. ಗಾಡ್ ಹ್ಯಾಸ್ ಕಮಾಂಡೆಡ್, ಒಂದು ನಿಮಿಷ, ಓಕೆ. ಗಾಡ್ ಹ್ಯಾಸ್ ಕಮಾಂಡೆಡ್ ಯು ಟು ಗಿವ್ ಅ ಮೆಸೇಜ್. ದ ಫಿಗರ್ಸ್ ಆಫ್ ಸ್ಪೀಚ್ ಆಫ್ ದಿ ಸೆಂಟೆನ್ಸ್ ಈಸ್ ಅಂತ ಇದೆ. ಸೊ ಯಾವ್ದು ಬರುತ್ತೆ? ಎಸ್, ಐ ಹೋಪ್ ನಿಮ್ಮೆಲ್ಲರೂ ಸಹ ಆನ್ಸರ್ನ ಕರೆಕ್ಟ್ ಹಾಕಿರ್ತೀರ ಅಂತ ಅಂದ್ಕೊತೀನಿ. ಎಸ್, ಫಸ್ಟ್ ಒನ್ ಯಾವ್ದು ಬರುತ್ತೆ? ಪರ್ಸಾನಿಫಿಕೇಷನ್, ನೋ ಡೌಟ್ ಎಟ್ ಆಲ್, ಓಕೆನಾ. ಓಕೆ, 45ನೇ ಪ್ರಶ್ನೆ. ರೀಡ್ ದ ಪೊಯಮ್ ಆ್ಯಂಡ್ ಚೂಸ್ ದ ಕರೆಕ್ಟ್ ರೈಮ್ ಸ್ಕೀಮ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ 2 ಆಗ್ಬೋದು ಆರ್ 4 ಆಗ್ಬೋದು. ಲಿಟಲ್ ಬಿಟ್ ಕನ್ಫ್ಯೂಷನ್ ಇದೆ. ಸೊ ನೋಡೋಣ, ಇದು ಆ್ಯಂಡ್ ಇದು, ಓಕೆನಾ. ಓಕೆ, ನೆಕ್ಸ್ಟ್ ಬಂದರೆ ಆನ್ಸರ್ ದಿ ಕ್ವೆಶನ್ಸ್ ಫ್ರಾಮ್ 46 to 50 ಬೈ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫಾಲೋವಿಂಗ್ ದ ಗಿವನ್ ಡೈರೆಕ್ಷನ್ಸ್ ಅಂತ ಇದೆ. ಓಕೆ, ಇಲ್ಲಿ 46ನೇ ಪ್ರಶ್ನೆ ಕಾಣ್ತಾ ಇದೆ ಅಲ್ವಾ? ಓಕೆ, ಎಸ್ ಕಾಣ್ತಾ ಇದೆ. ಓಕೆ, 46ನೇ ಪ್ರಶ್ನೆ. ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಅಂತ. ದ ವಿಂಡೋ ವಾಸ್ ಓಪನ್ ಆ್ಯಂಡ್ ಅ ಬರ್ಡ್ ಡ್ಯಾಶ್ ಇನ್ ಟು ದ ರೂಮ್. ಎಸ್, ಇಲ್ಲಿ ಈಸಿಯಾದಂತಹ ಕ್ಲೂವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ವಾಸ್ ಅಂತ ಕೊಟ್ಟಿದ್ದಾರೆ. ಸೊ ವಾಸ್ ಬಂದರೆ ಇಟ್ಸ್ ಪಾಸ್ಟ್ ಅಲ್ವಾ. ವಾಸ್ ಕ್ಲೂ ಇರೋ ಕಾರಣ ನಾವು ಏನು ಮಾಡಬೇಕು, ವಿ ಗೋ ಫಾರ್ ಆಪ್ಷನ್ ನಂಬರ್ 3 ಫ್ಲೂ ಅಂತ ಇದೆ ಅಲ್ವಾ. ಸೊ ಇದಕ್ಕೆ ಹೋಗಬೇಕು, ಓಕೆ. ನೆಕ್ಸ್ಟು 47ನೇ ಪ್ರಶ್ನೆ. ಚೂಸ್ ದ ಅಪ್ರೋಪ್ರಿಯೇಟ್ ಸೂಪರ್ಲೇಟಿವ್ ಡಿಗ್ರಿ ಫಾರ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ 3rd ಮತ್ತು 4th ಆಪ್ಷನ್ ಸ್ವಲ್ಪ ಸೇಮ್ ಅನಿಸುತ್ತೆ, ಬಟ್ ಅದು ಪಾಸ್ಟಲ್ಲಿ ಇರೋದ್ರಿಂದ ನಾವು ಇಲ್ಲಿ ಪಾಸ್ಟನ್ನೇ ತೊಗೋಬೇಕು. ಸೂಪರ್ಲೇಟಿವ್ ಇರೋದನ್ನು ನಾವೇನು ಮಾಡಬೇಕು, ಓಕೆ ಸಾರಿ, ಸೂಪರ್ಲೇಟಿವ್ಗೆ ನಾವು ಅದನ್ನು ಕನ್ವರ್ಟ್ ಮಾಡಬೇಕಲ್ವಾ. ಸೊ ಹೀಗಿರುವಾಗ ಯಾವುದಾಗತ್ತೆ ಅಂತಂದರೆ, ಓಕೆ, ಆಪ್ಷನ್ ನಂಬರ್ 3, ಓಕೆ, ಆಪ್ಷನ್ ನಂಬರ್ 3 ಸಾರಿ, ಆಪ್ಷನ್ ನಂಬರ್ 3 ಇದನ್ನು ಹಾಕೋಣ.
ಅಶೋಕ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕಿಂಗ್ಸ್ ಅಂತ ಆಗುತ್ತೆ. ಓಕೆ, 48ನೇ ಪ್ರಶ್ನೆ, ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಸೂಟೇಬಲ್ ರಿಪೋರ್ಟೆಡ್ ಸ್ಪೀಚ್. ಕ್ಯಾನ್ ಐ ಹೆಲ್ಪ್ ಯು ವಿತ್ ಯುವರ್ ಹೋಮ್ವರ್ಕ್ ಸೆಡ್ ಮೈ ಮದರ್ ಅಂತ. ಇಲ್ಲಿ ಡೈರೆಕ್ಟ್ ಆನ್ಸರ್ ಏನಂದರೆ ಜಾಸ್ತಿ ಓದ್ಕೊಳ್ಳೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ಸೊ ನಾವಿಲ್ಲಿ ಕೆಲವೊಂದಷ್ಟು ಚೇಂಜಸ್ಸನ್ನು ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಬರುತ್ತೆ. ಸೊ ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ವರ್ಕ್. ಯಾವುದಾಗುತ್ತೆ ನೋಡಿ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟು 49ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಕಂಬೈನ್ಡ್ ಸೆಂಟೆನ್ಸ್ ಅಂತ. ದೇರ್ ವಾಸ್ ಹೆವಿ ಟ್ರಾಫಿಕ್, ಐ ಕುಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್. ಓಕೆ, ಇಲ್ಲಿ ಏನಾಗುತ್ತೆ, ಸೇಮ್ ಲೈನ್ಸ್ ಇರೋದ್ರಿಂದ ಇಲ್ಲಿ ಸೊ ಥರ್ಡ್ ಆಪ್ಷನು ಚೇಂಜಸ್ ಇದೆ. ಸೊ ಎಲ್ಲರೂ ಅದನ್ನು ಹಾಕಿದ್ದಾರೆ. ಹಾಗಾಗಿ ಸೊ ಇಲ್ಲೇನು ಬರುತ್ತೆ ಅಂದರೆ ಆಪ್ಷನ್ 2 ಇದು ಸರಿಯಾಗುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ 50ನೇ ಪ್ರಶ್ನೆ, ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್ ಆಫ್ ದಿ ಗಿವನ್ ಸೆಂಟೆನ್ಸ್. ಮೋನಾ ಕಂಪ್ಲೀಟೆಡ್ ದ ಸಮ್ ಅಂತ. ಐ ಹೋಪ್ ಅಷ್ಟೇನು ಕಷ್ಟ ಇಲ್ಲ ಇದು, ಸೊ ಬಿಡಿಸಿರ್ತೀರಾ. ಆಪ್ಷನ್ ನಂಬರ್ 2, ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ. ಓಕೆನಾ. ನೆಕ್ಸ್ಟ್ 51ನೇ ಪ್ರಶ್ನೆ, NCTE ಸ್ಟ್ಯಾಂಡ್ಸ್ ಫಾರ್. ಪ್ರತಿಯೊಂದ್ರದ್ದು ಏನಿರುತ್ತೆ ಅಂತಂದರೆ ಲಾಂಗ್ ಅಬ್ರಿವೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳನ್ನ ನಾವು ಸ್ವಲ್ಪ ನೋಡ್ಕೋಬೇಕು. ನೋಡಿದ ತಕ್ಷಣ ನಮಗೆ ಬರುತ್ತೆ ಅಂತ ಅಂದ್ಕೊತೀವಿ, ಬಟ್ ಈ ಒಂದು ಎಕ್ಸಾಮ್ದ ಒತ್ತಡದಲ್ಲಿ ಇದೇನಾಗುತ್ತೆ, ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಇದಕ್ಕೆ NCTE ಅಂತಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಓಕೆನಾ. ನೆಕ್ಸ್ಟ್ 52ನೇ ಪ್ರಶ್ನೆ, ದ ಸೆಕೆಂಡ್ ಟಂಗ್ ಆಫ್ ಆಲ್ ದ ಟೀಚರ್ ಇನ್ ಜನರಲ್ ಆ್ಯಂಡ್ ರೈಟ್ ಹ್ಯಾಂಡ್ ಆಫ್ ಅ ಲ್ಯಾಂಗ್ವೇಜ್ ಟೀಚರ್ ಈಸ್. ಏನು ಬರುತ್ತೆ, ಅ ಪೀಸ್ ಆಫ್ ಚಾಕ್ ಅಂತ. ಓಕೆನಾ. ನೆಕ್ಸ್ಟ್ 53ನೇ ಪ್ರಶ್ನೆ ಏನಿದೆ, ದ ಅಪ್ರೋಚ್ ವಿಚ್ ಎಂಫಸೈಸಸ್ the more use of target language and there is hardly scope to use mother tongue of the pupils as the structure of English language cannot be translated into mother tongue is known as ಅಂತ ಇದೆ. ಸೊ ಇದೇನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 1. ಓಕೆ, ಒಂದು ನಿಮಿಷ. ಕಮ್ಯುನಿಕೇಟಿವ್ ಅಪ್ರೋಚ್ ಆಗುತ್ತೆ. ಓಕೆನಾ. ನೆಕ್ಸ್ಟು 54ನೇ ಪ್ರಶ್ನೆ, ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಈಸ್. ಇದಕ್ಕೆ ಆಪ್ಷನ್ ನಂಬರ್ 2, ರೆಕಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್ ಅಂತ. ಓಕೆನಾ. ನೆಕ್ಸ್ಟ್ 55ನೇ ಪ್ರಶ್ನೆ, ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್ ಆ್ಯಸ್ ಗ್ರಾಮಟಿಕಲಿ ಆಸ್ಪೆಕ್ಟ್ಸ್ ಟು obtain the intended ಮೀನಿಂಗ್ ಈಸ್ ನೋನ್ ಆ್ಯಸ್ ಅಂತ. ಸೊ ಇದು ಲಿಟಲ್ ಬಿಟ್ ಕನ್ಫ್ಯೂಷನ್. ನೋಡೋಣ, ಇದೊಂದು ಹಾಗೆ ಇರಲಿ. ಓಕೆನಾ. ಸೊ ಇದೊಂದು ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಳ್ಳೋಣ. ಓಕೆನಾ. ನೆಕ್ಸ್ಟು 56ನೇ ಪ್ರಶ್ನೆ, ದ ಸ್ಟೇಟ್ಮೆಂಟ್ಸ್ ದ್ಯಾಟ್ ಡಿಸ್ಕ್ರೈಬ್ ದ ನಾಲೆಡ್ಜ್, ಸ್ಕಿಲ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ವಿಚ್ ಸ್ಟೂಡೆಂಟ್ಸ್ ಶುಡ್ ಅಕ್ವೈರ್ ಬೈ ದ ಎಂಡ್ ಆಫ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಕೋರ್ಸ್ ಈಸ್ known as ಅಂತ. ಸೊ ಇದು ಆಪ್ಷನ್ ನಂಬರ್ 1, ಲರ್ನಿಂಗ್ ಔಟ್ಕಮ್ಸ್. ಓಕೆ. 57ನೇ ಪ್ರಶ್ನೆ ಕಾಣಿಸ್ತಾ ಇದೆ ಅಲ್ವಾ? ಎಸ್. ಅ ಟೀಚರ್ ಡಿವೈಡ್ಸ್ ದ ಕ್ಲಾಸ್ ರೂಮ್ ಇಂಟು ಸ್ಮಾಲ್ ಗ್ರೂಪ್ಸ್ ಆ್ಯಂಡ್ ಆಸ್ಕ್ ದೆಮ್ ಟು ಡಿಸ್ಕಸ್ ಆ್ಯಂಡ್ ಪ್ರೆಸೆಂಟ್ ದೇರ್ ವ್ಯೂಸ್ ಆನ್ ಕನ್ಸರ್ವೇಷನ್ ಆಫ್ ವಾಟರ್. ದ ಸ್ಟೂಡೆಂಟ್ಸ್ ಆರ್ ಫ್ರೀ ಟು present their view in the form of written description, role play, verbal presentation, etc. The teacher facilitates as and when required. This approach is known as ಯಾವುದು? ಎಸ್. 57ನೇ ಪ್ರಶ್ನೆ ತುಂಬ ದೊಡ್ಡದಾಗಿದೆ. ಓಕೆ. ಆಪ್ಷನ್ ನಂಬರ್ 4, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂತ. ಓಕೆ. 58ನೇ ಪ್ರಶ್ನೆ, ದ ಸ್ಟಡಿ ಆಫ್ ಆರ್ಟಿಕ್ಯುಲೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್
ರಿಸೆಪ್ಷನ್ ಆಫ್ ಸ್ಪೀಚ್ ಸೌಂಡ್ ಈಸ್ ಕಾಲ್ಡ್ ಅಂತ ಯಾವುದಾಗುತ್ತೆ? 58ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಫೋನೆಟಿಕ್ಸ್. 58ಕ್ಕೆ ಫೋನೆಟಿಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ 59ನೇ ಪ್ರಶ್ನೆ. ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊತೀನಿ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಓಕೆ, ದ ಟೀಚರ್ ಫಸ್ಟ್ ಪ್ರೆಸೆಂಟ್ಸ್ ಆ್ಯನ್ ಆಬ್ಜೆಕ್ಟ್ ಬುಕ್. ದ ಟೀಚರ್ ಹೋಲ್ಡ್ಸ್ ಅ ಬುಕ್ ಇನ್ ಹಿಸ್ ಹ್ಯಾಂಡ್ ಆ್ಯಂಡ್ ಶೋಸ್ ಇಟ್ ಟು ದ ಹೋಲ್ ಕ್ಲಾಸ್ ಆ್ಯಂಡ್ ಸೇಸ್ ಬುಕ್. This is your book. My book is red. Your book is blue. This is an example for ಏನಾಗುತ್ತೆ ಇದು? ಸೆಂಟೆನ್ಸ್ ಮೆಥಡಾ, ವರ್ಡ್ ಮೆಥಡಾ, ಫ್ರೇಸಾ, ಸ್ಟೋರಿನಾ? ಓಕೆ, ಇದಕ್ಕೆ ಸರಿಯಾದಂತಹ ಉತ್ತರ ದ ವರ್ಡ್ ಮೆಥಡ್. ಓಕೆ, ಸೆಕೆಂಡ್ ಆಪ್ಷನ್. 60ನೇ ಪ್ರಶ್ನೆ ಆ್ಯಂಡ್ ಲಾಸ್ಟ್ ಪ್ರಶ್ನೆ. ಅಸೆಸ್ಮೆಂಟ್ ಈಸ್ ಮೇಡ್ ಅಲಾಂಗ್ ವಿತ್ ದ teaching of lessons throughout the academic year, which includes oral test and co-curriculum activities is known as ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಇದೇ ಕ್ವಶನ್ನು ಕೇಳಿದ್ರು, ಬಟ್ ಶಾರ್ಟಾಗಿ ಕೇಳಿದ್ರು. ಓಕೆ, ಸೇಮ್ ಆಪ್ಷನ್ಸ್ ಇದೇ ಥರನೇ ಇತ್ತು. ಓಕೆ, ಇದಕ್ಕೆ ಯಾವುದಾಗುತ್ತೆ? ಥ್ರೂಔಟ್ ಅಕಾಡೆಮಿಕ್ ಇಯರ್ ಅಂತಂದರೆ, ಥ್ರೂ ದಿ ಅಕಾಡೆಮಿಕ್ ಇಯರ್ ಅಂತಂದರೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಹೇಳ್ತೀವಿ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಇಂಗ್ಲೀಷಿಗೆ ಸಂಬಂಧಿಸಿದಂಥ 30 ಕ್ವಶನ್ಸನ್ನು ನಾವು ಬಿಡಿಸಿದ್ದೀವಿ. ಓಕೆ, ಇದರಲ್ಲಿ ಒಂದು 2 ರಿಂದ 3 ವ್ಯತ್ಯಾಸ ಆಗ್ಬೋದು. ಓಕೆನಾ? ಸೊ ಕೀ ಆನ್ಸರ್ ಚೆಕ್ ಮಾಡ್ಕೋಬೋದು, ಗೌರ್ಮೆಂಟ್ ಕೀ ಆನ್ಸರ್ ಬರೋದನ್ನು. ಓಕೆನಾ? ಯಾರ್ಯಾರೆಲ್ಲ 90 ಕ್ರಾಸ್ ಮಾಡಿದ್ದೀರೋ ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಯಾರೆಲ್ಲ 90ಗಿಂತ ಕಡಿಮೆ ಆಗಿದೆಯೋ ಸೊ ಖಂಡಿತ ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಹೇಳ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆನ ಈ ಸರಿ ನೀವು ನೋಡಿದ್ದೀರಲ್ವಾ? ಸೊ ಏನಾಗುತ್ತೆ ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಪ್ರಶ್ನೆ ಪತ್ರಿಕೆ ಮಟ್ಟ ಕ್ಲಿಷ್ಟ ಆಗ್ತಾನೆ ಹೋಗುತ್ತೆ ಹೊರತು ಈಸಿ ಆಗೋದಿಲ್ಲ. ಇದು ಒಂದನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಇನ್ನೂ ಸ್ವಲ್ಪ ಡೀಪಾಗಿ ಡೆಪ್ತಾಗಿ ನಾವು ಅಭ್ಯಾಸನ ಮಾಡಬೇಕಾಗತ್ತೆ. ಓಕೆನಾ? ಸ್ವಲ್ಪ ಗ್ರಾಮರ್ ಪಾಠನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಪ್ರಶ್ನೆ ತುಂಬ ದೊಡ್ಡದಾಗಿದೆ ಅಂತ ಹೆದರಬೇಡಿ. ಸ್ವಲ್ಪ ಅದನ್ನು ಓದ್ತಾ ನಿಮಗೆ ಒಂದೊಂದು ವರ್ಡ್ಸ್ ಯಾವುದಾದ್ರು ಇಂಪಾರ್ಟೆಂಟ್ ಅನಿಸುತ್ತೋ ಸೊ ಅದನ್ನು ಅಂಡರ್ಲೈನ್ ಮಾಡ್ತಾ ನೀವು ಅದನ್ನು ಓದ್ತಾ ಹೋದರೆ ಐ ಹೋಪ್ ನಿಮ್ಗೆ ಸ್ವಲ್ಪ ಈಸಿ ಅನಿಸುತ್ತೆ. ಓಕೆನಾ? ಈ ರೀತಿ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಯಾವುದು GPT ಆಗ್ಬೋದು, HSTR ಆಗಿರ್ಬೋದು, ನಿಮ್ಮದು ಒಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನೀವು ಆ ಸ್ಟಡೀಸನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ನಾನು ಸಹ ಮತ್ತು ಕನ್ನಡ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಇದರ ಬಗ್ಗೆ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಸೊ ಕ್ಲಾಸಸ್ ಡೈಲಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಎಲ್ಲ ಕ್ಲಾಸಸನ್ನು ನೋಡ್ತಾ ಇರಿ. ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ ಮೇಲೆ ಕ್ಲಾಸಸ್ ಬೇಕು ಅಂದರೆ ಖಂಡಿತ ಹೇಳಿ, ಅದನ್ನು ಸಹ ನಾನು ಮಾಡ್ತೀನಿ. ಸೊ ನಾನು ಕನ್ನಡ ಮತ್ತು ಸೋಷಿಯಲ್ಗೆ ಸಂಬಂಧಿಸಿದಂತೆ ಹೆಚ್ಚು ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ನಮ್ಮ ಚಾನಲನ್ನು ನೋಡ್ತಾನೇ ಇರಿ. ಓಕೆ, ಇನ್ನೂವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಸಹ ಇದನ್ನು ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.